ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಗಂಭೀರವಾದ ಆರೋಪ ಮಾಡಿದ ಬಿಜೆಪಿ ರಾಜ್ಯ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾದ ಬಂಗಾರು ಹನುಮಂತರವರು ವಿವೇಕರವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಉನ್ನತ ಅಧಿಕಾರಿಗಳಲ್ಲಿ ಸೀದಾ ಕೋರ್ಟ್ ಮೊರೆ ಹೋಗ್ತಾನೆ. ಕೋರ್ಟ್ ಮೊರೆ ಹೋದ್ಮೇಲೆ ಅಲ್ಲಿ ಹೈಕೋರ್ಟ್ ಅಲ್ಲಿ ನಮ್ಮ ನ್ಯಾಯಮೂರ್ತಿಯಾದ ಜಸ್ಟಿಸ್ ನಮ್ಮ ನಾಗಪ್ರಸನ್ನ ಅವರು ಒಂದು ಆದೇಶವನ್ನು ಮೊನ್ನೆ ಕೊಡ್ತಾರೆ. ಏನು ವಿವೇಕಾನಂದರ ಮೇಲೆ ಹಲ್ಲೆ ಮಾಡಿರೋದು ಒಬ್ಬ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್. ಅಲ್ಲಿ ಏನಾದ್ರೂ ತನಿಖೆ ಆದ್ನಪ್ಪ ಅಂತಂದ್ರೆ ಅಲ್ಲಿ ನ್ಯಾಯ ಹುಡುಗ ಒದಗಿರೋದಿಲ್ಲ. ನ್ಯಾಯ ಹುಡುಗ ದೊರಕಬೇಕಪ್ಪ ಅಂತಂದ್ರೆ SP ಒಂದು ಆರ್ಡರ್ ಮಾಡ್ತಾರೆ. ಬೇರೆ ಕಡೆ ಅಂದ್ರೆ ಅವನು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡ ಇರ್ತಾರಲ್ಲ ಆ ಜಾಗ ಬಿಟ್ಟು ಬೇರೆ ಕಡೆ ಒಂದು ನ್ಯಾಯಯುತವಾದ ತನಿಖೆ ಮಾಡಿ ಅವರು ವಿವೇಕಾನಂದನಿಗೆ ನ್ಯಾಯ ಒದಗಿಸ್ಬೇಕಂತಂದೇಳಿ ಒಂದು ಆದೇಶ ಮಾಡ್ತಾರೆ. ಇವತ್ತು ನಾ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ಏನು ಒಂದು ಹೇಳಕ್ ಇಷ್ಟಪಡ್ತಾ ಇದ್ರೆ ಅಂತಂದ್ರೆ, ನಮಗೆ ಪೊಲೀಸ್ ಇಲಾಖೆ ಬಗ್ಗೆ ಅಪಾರವಾದ ಗೌರವ ಇದೆ. ನಮ್ಮ ಜಿಲ್ಲೆ SP ಅವರಾಗಿರ್ಬೋದು ಅಥವಾ IG ಅವರಾಗಿರ್ಬೋದು, ಇವತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಮಹೇಶ್ ಗೌಡನ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಸಂಡೂರಲ್ಲಿ ಮೈನಿಂಗ್ ಮಾಫಿಯಾ ತುಂಬಾ ಹಾವಳಿ ಆಗಿದೆ. ಅಕ್ರಮ ಗಣಿಗಾರಿಕೆ ಸ್ವತಃ ಮಹೇಶ್ ಗೌಡರ ಮುಖಾಂತರನೇ ತುಕಾರಾಮ್ ಅವರು ಸಂತೋಷ ಅಕ್ರಮ ಗಣಿಗಾರಿಕೆ ಮಾಡಿಸ್ತಿದ್ದಾರೆ. ಮೊನ್ನೆ ಇತ್ತೀಚೆಗೆ ಕೆಲವೆಲ್ಲ ಇಲ್ಲಿ ಬನ್ನಿ ಐಟಿ ಆಗಿರ್ಬೋದು ಅಥವಾ ಇಲ್ಲೆಲ್ಲ ರಾತ್ರಿ ಮಹೇಶ್ ಗೌಡ್ ಏನ್ ಮಾಡ್ತದನಂತಂದ್ರೆ ರಾತ್ರಿ ಮೂವ್ಮೆಂಟ್ ಮಾಡ್ತದನ್ನ ಮಾಡಿಸ್ತಕ್ಕಂತ ಕೆಲವ್ರು ಎಕ್ಸಾಂಪಲ್ ಇಲ್ಲಿ ಅವ್ನ್ ಗಡದ್ ರಮೇಶ್ ಅಂತ ನೀವು ಹೆಸರು ಕೇಳಿದ್ರು. ಲಾಸ್ಟಿಗೆ ಗಡದ್ ರಮೇಶ್ ಮಹೇಶ್ ಗೌಡನೇ ಇನ್ವಾಲ್ವ್ ಆಗಿ ಅಲ್ಲಿ ಗ್ರಾವಲ್ ಹೊಡಿತಿದ್ರೆ ಅದನ್ನ ಕೇಸ್ ಕೂಡ ಮುಚ್ಚಕ ಪ್ರಯತ್ನ ಮಾಡಿದ್ರೆ ಲಾಸ್ಟ್ ಗಣಿ ಮತ್ತು ಬುಗ್ನಲ್ಲಿ ಹಾಕಿದ್ರು. ಕೋರ್ಟಿಗೆ ಹೋಗಿ ಅವನ ಮೇಲೆ ಕೇಸ್ ಮೊಕದ್ದಮೆ ದಾಖಲೆ ಮಾಡಿ 32 ಲಕ್ಷ ಪೆನಾಲ್ಟಿ ಹಾಕಿದ್ರು. ಇವಾಗ ಮತ್ತೆ ಅದೇ ದಂಧೆ ಮುಖಾಂತರ ಐರನ್ನೂರು ಕೂಡ ದಂಧೆಗೆ ಮೊನ್ನೆ ಬನ್ನೇಟೆಲ್ ಆಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್. ಅಲ್ಲಿ ಬನ್ನೇಟೆಲ್ ಕೂಡ ಏನು ರಂಗಪ್ಪ ಮತ್ತು ಮಹೇಶ್ ಅಂತ ಏನು CPI ಮಹೇಶ್ ಗೌಡನ ಹಿಂಬಾಲಕರು, ಅವ್ರ ಮುಖಾಂತರ ಲೋ ಗ್ರೇಡ್ ಮೆಟೀರಿಯಲ್ ಅನ್ನ ಹೊರಗಡೆಯಿಂದ ತರಿಸಿ ರೈಲ್ವೆ ಯಾರ್ಡ್ ನಲ್ಲಿ ಇರ್ತಕ್ಕಂಥ ಹೈ ಗ್ರೇಡ್ ಮೆಟೀರಿಯಲ್ ಅನ್ನ ತುಂಬತಕ್ಕಂಥ ಕೆಲಸ ಮಹೇಶ್ ಗೌಡ ಮಾಡ್ತದ. ಆದ್ರೆ ಹಿಂದಿರ್ತಕ್ಕಂಥ ರೂವಾರಿಗಳು ಯಾರಂದ್ರೆ ತುಕಾರಾಮ್ ಅವರು, ಸಂತೋಷ್ ಲಾಡು. ಇವತ್ತಿನ ಮಟ್ಟ ಅವ್ರಿಗೆ ಪತ್ರಿಕಾ ಮೀಡಿಯಾದ್ರ ಮುಂದೆ ಒಂದು ಹೇಳಿಕೆ ಕೂಡ ಅವ್ರ ದಮ್ಮಿಲ್ಲ, ತಾಕತ್ತಿಲ್ಲ, ಧೈರ್ಯ ಇಲ್ಲ. ಯಾಕಂದ್ರೆ ಮಾಡ್ತಕ್ಕಂಥದ್ದು ಕಳ್ತನ ಮಾಡ್ತಿರೋದು ಹೊರಗಡೆ ಬೈಲಿಗೆ ಬಂದ್ರೆ ನಾವೇನ್ ಆನ್ಸರ್ ಮಾಡ್ಬೇಕಂತಂದೇಳಿ ಮಾಧ್ಯಮದಲ್ಲಿ ಹೇಳ್ತಾ ಇಲ್ಲ. ಹಾಗಾಗಿ ಇವತ್ತು ಮಹೇಶ್ ಗೌಡನ ಮೇಲೆ ಯಾರಾದ್ರೂ ಏನಾದ್ರು ಬೈದ್ನಪ್ಪ ಅಂದ್ರೆ ಅವ್ರ ಮೇಲೆ ಇಮಿಡಿಯೇಟ್ಲಿ ವಿತಿನ್ ಬೈದು ಹಾಫ್ ಅನ್ ಅವರ್ 1 ಅವರ್ಗಳೇ ಕೇಸ್ ಕೊಡಕ್ಕೆ ಅವ್ರ ಮೇಲೆ FIR ಮಾಡಿ ದಾಖಲೆ ಮಾಡೋ ಕೆಲಸ ಮಾಡ್ತಾ ಇದಾರೆ. ಮೊನ್ನೆ ಬನ್ನೇಟಲ್ಲಿ ನಡೆದಂತ ಒಂದೇ ಒಂದು ಸಣ್ಣ ಇನ್ಸಿಡೆನ್ಸ್ಗೆ GD ಪಂಪಪತಿ ಮತ್ತೆ ಅವರ ನಮ್ಮ ಪತ್ರಕರ್ತ ಮಾಧ್ಯಮದ ಮತ್ತೆ ಯಾರು ನಮ್ಮ ಕುಮಾರಸ್ವಾಮಿ ಮತ್ತೆ ಬಸವರಾಜನ ಮೇಲೆ ಕೇಸ್ ದಾಖಲು ಮಾಡಿದ್ರು. ಇವತ್ತೇನು ಮಹೇಶ್ ಗೌಡ್ಗೆ ಅವ್ರು ಹಲ್ಲೆ ಮಾಡಿಲ್ಲ ಅಥವಾ ಬೈದಿಲ್ಲ, ಏನಿಲ್ಲ, ಯಾವ್ದೋ ಒಂದು ಆರೋಪ ಯಾರು ಹೇಳಿದ್ರು ಅಂತಂದೇಳಿ ರೆಕಾರ್ಡಿಂಗ್ ಮಾಡಿದ್ರು ಅಂತಂದೇಳಿ ಅಥವಾ ಇವನೇ ಮಹೇಶ್ ಗೌಡನ ಏನಾದ್ರು ಅದನ್ನ ಅವ್ರ ಧ್ವನಿನ ತಿರುಚಿ ಈ ರೀತಿ ಅರಿಬಿಟ್ಟು ಅದ್ರಾಗೂ ಮಹೇಶ್ ಗೌಡ ಶಿಷ್ಯಂದ್ರೆ ರೌಡಿ ಶೀಟರ್ GD ಪಂಪತಿ ಅಂತಂದೇಳಿ ಆಡಿಯೋ ಮಾಡಿದನ ದುಡ್ಡು ಕೇಳ್ಯಾರಂತಂದೇಳಿ ದುಡ್ಡು ಕೇಳಿರೋದು ಎಲ್ಲಿ ಆ ಆಡಿಯೋದಾಗ ಎಲ್ಲಿ 40 ಲಕ್ಷ GD ಪಂಪತಿಗೆ ಅಂತ ಎಲ್ಲಿ ಇಲ್ಲ. ಅದನ್ನ ಇವರೇ ಸೃಷ್ಟಿ ಮಾಡೋದು ಹುಟ್ಟಾಗೋದು. ಏನಪ್ಪಾ ಮಹೇಶ್ ಗೌಡ ತಾನು ಸತ್ಯವಂತ, ನಾನು ಸತ್ಯರಿಚ ತುಂಡು ಅಂತ ಪ್ರೂಫ್ ಮಾಡ್ಕೊಳ್ಲಿಕ್ಕೆ ಇನ್ನೊಬ್ಬರ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಈ ಕೂಡಲೇ ನಾನು SP ಅವರಿಗೆ IG ಅವರಿಗೆ ನಾನು ಮನವಿ ಮಾಡ್ತೀನಿ, ಏನು ವಿವೇಕಾನಂದನಿಗೆ ಅನ್ಯಾಯ ಆಗಿದೆ, ಈ ಕೂಡಲೇ ಇವತ್ತೇ ನೀವು FIR ಒಂದು ಮಹೇಶ್ ಗೌಡ ಮೇಲೆ ದಾಖಲು ಮಾಡಿ ಅವ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ನೀವು ಸಸ್ಪೆಂಡ್ ಏನಾದ್ರು ಮಾಡದೆ ಅವನೇನಾದ್ರು ಡ್ಯೂಟಿಯಲ್ಲೇ ನೀವು ಮುಂದುವರ್ಸಿದ ನಿಜ ಕರೆವಾದ್ರೆ ನಾವು SP ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ತೀವಿ, ಧರಣಿ ಮಾಡ್ತೀವಿ. ಅದಲ್ಲದೆ ಏನು ಬೆಂಗಳೂರು ಇರ್ತಕ್ಕಂಥ ಏನು ನಮ್ಮ DG ಇರ್ತಕ್ಕಂಥ ಸಲೀಂ ಸಾರ್ ಮೊದಲು ಕೂಡ ಅಲ್ಲಿ ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದ್ವಿ. ಮಹೇಶ್ ಗೌಡರು ಒಂದಲ್ಲ ಎರಡಲ್ಲ ಸಂಡೂರು ಕ್ಷೇತ್ರದಲ್ಲಿ ಸುಮಾರು ಬಂದು 2010ರಿಂದ 14 ವರ್ಷಗಳ ಸತತವಾಗಿ ಇಲ್ಲೇ ನೆಲೆ ಊರಿದನಂದ್ರೆ ಅದಕ್ಕೆ ಕಾರಣಕರ್ತರು ಯಾರಂದ್ರೆ ತುಕಾರಾಮು, ಸಂತೋಷ್ ಲಾಡು. ಯಾವಾಗ ಬೇಕಾದ್ರು ಅವಾಗ ರಜೆ, ಅವನಿಗೆ ಇಲ್ಲಿ ರಜೆ ಎಂಬುದೇ ಇಲ್ಲ. ಅವ್ರ ಡ್ಯೂಟಿ ಅಲ್ಲ. ಇದಾಪರ ಪೊಲೀಸರಿಗೆ ಒಂದ್ ನ್ಯಾಯ, ಮಹೇಶ್ ಗೌಡ್ಗೆ ಒಂದು ನ್ಯಾಯ. ಈ ಸಂಡೂರು ಒಂದು ಕ್ಷೇತ್ರದಾಗಿದ್ದ ಒಂದ್ ರೀತಿ, ಸಂಡೂರು ದಾಟಿದ್ದ ಕೂಡ್ಲಿಗೆ ಹೊಸಪೇಟೆಗೆ ಹೋದ್ರೆ ಐಷಾರಾಮ್ ಕಾರ್ಗಳು ತಿರುಗಾಡದೆ ಅವ್ನ ಕೆಲ್ಸ ಆಗಿದೆ. ಇನ್ನೊಂದು ವಿಚಾರ ಹೇಳ್ತೀನಿ, ಮಹೇಶ್ ಗೌಡನ ಸ್ನೇಹಿತರು, ಮಹೇಶ್ ಗೌಡನ ಸಂಬಂಧಿಕರ ಮೇಲೆ ತುಕಾರಾಮ್ ಅವರು ಬೇನಾಮಿ ಆಸ್ತಿ ಮಾಡಿದ್ದಾರೆ. ಸಂಪೂರ್ಣ ತುಕಾರಾಮನ ಮಗಳ ಒಂದು ಖರ್ಚು ವೆಚ್ಚವನ್ನ ಮಹೇಶ್ ಗೌಡನೇ ಎಲ್ಲ ನೋಡಿದ್ದು ಮಾಡಿದ್ದು. 1 ರೂಪಾಯಿ ತುಕಾರಾಮ್ ಖರ್ಚು ಮಾಡಿಲ್ಲ.
ಇವತ್ತು ಅಷ್ಟು ಘಂಟಾಘೋಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದ್ ಕಡೆ ಇದ್ನಪ್ಪ ಅಂದ್ರೆ 2 ವರ್ಷ ಇರ್ಬೋದು, ಅಬ್ಬಬ್ಬ 3 ವರ್ಷ ಇರ್ಬೋದು. 14 ವರ್ಷಗಳಿಂದ ಕುಡ್ತೀನಿ ತೋರಣಗಳು ಸೊಂಡ್ರಲ್ಲಿ ನೆಲೆ ಊರ್ತಾನಪ್ಪ ಅಂತಂದ್ರೆ ಮತ್ತೆ ಮಹೇಶ್ ಗೌಡನ ಮೇಲೆ ಇವರೆಷ್ಟು ಡಿಪೆಂಡ್ ಆಗಿರ್ಬೋದು? ಯಾರೋ ಸಂತೋಷ್ ಲಾಡ್ ತುಕಾರಾಮ್ ಅವರು. ಮಹೇಶ್ ಗೌಡ ಅವ್ರು ಬ್ಲಾಕ್ ಮೇಲ್ ಮಾಡಿದ್ರೆ ಏನಂತ ಬ್ಲಾಕ್ ಮೇಲ್ ಮಾಡಿದ್ರೆ, ನಾನೇನಾದ್ರೂ ಇಲ್ಲಿದೆ ನೀವು ಹೆಚ್ಚು ಕಡಿಮೆ ಮಾಡಿ ಟ್ರಾನ್ಸ್ಫರ್ ಮಾಡಿದ್ರೆ, ನೀವು ಎಂದ್ರೆ ನನಗೇನಾದ್ರೂ ಎದುರಾದ್ರೆ ಸಂತೋಷ್ ಲಾಡ್ ತುಕಾರಾಮ್ ಅವರೇ ನೀವು ಮಾಡಿರ್ತಕ್ಕಂಥ ಅಕ್ರಮ ನಾನು ಬಯಲಿಗೆ ಹೇಳ್ತೀನಿ ಅಂತಂದೇಳಿ ಅವ್ರು ಬ್ಲಾಕ್ ಮೇಲ್ ಮಾಡಿ ಉದ್ದೇಶಕ್ಕೋಸ್ಕರ